ಕೋಲಾರದಲ್ಲಿ ಸಂಕ್ರಾಂತಿ ಪ್ರಯುಕ್ತ ಹೋರಿಗಳ ರೇಸ್ ನಡೀತಾ ಇತ್ತು. ಈ ರೇಸ್ ವೇಳೆ ಹೋರಿಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಬಿಟ್ಟಿದೆ. ಪಾಪ ಘಟನೆಯಲ್ಲಿ ಗಂಭೀರವಾಗಿ ಪೆಟ್ಟು ಬಿದ್ದು ಹೋರಿಯೊಂದು ನರಳಾಡ್ತಾ ಇದ್ದಂತ ದೃಶ್ಯ ಬಹಳ ಬೇಸರ ತರಿಸ್ತಾ ಇತ್ತು. ಸ್ಥಳದಲ್ಲೇ ನರಳಿ ಆ ಹೋರಿ ಪ್ರಾಣ ಬಿಟ್ಟಿದೆ ಅನ್ನೋದು ಗೊತ್ತಾಗಿದೆ. ಮನ ಕಲಕುವ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ವೈರಲ್ ಆಗಿದೆ. ಇದೊಂದು ಸಾಂಸ್ಕೃತಿಕವಾದಂತಹ ಹಬ್ಬ. ಆ ಭಾಗದಲ್ಲಿ ನಾವು ನೋಡೋದಾದ್ರೆ ಈ ತರದೆಲ್ಲ ಆಚರಣೆಗಳಲ್ಲಿ ನಡೀತಾ ಇರುತ್ತೆ. ಸಂಕ್ರಾಂತಿ ಪ್ರಯುಕ್ತವಾಗಿ ಈ ತರದೆಲ್ಲ ಆಚರಣೆಗಳು. ಇದನ್ನ ತಪ್ಪು ಅಂತ ಹೇಳೋದಕ್ಕೂ ಸರಿ ಹೋಗೋದಿಲ್ಲ. ಯಾಕಂತಂದ್ರೆ ಇಲ್ಲಿ ಯಾವುದೋ ಹೋರಿಗಳ ನಡುವೆ ಗಲಾಟಿನೋ ಈ ತರದ್ ಯಾವುದೂ ಕೂಡ ಇರೋದಿಲ್ಲ. ಜನ ಖುಷಿ ಪಡಿಸ್ತಾರೆ ಹೋರಿಗಳನ್ನ ಓಡಿಸ್ಬಿಟ್ಟು. ಅದೇ ರೀತಿಯಾಗಿ ನಡೀತಾ ಇದ್ದಂತ ಕಾರ್ಯಕ್ರಮ ಈ ತರದೊಂದು ಅನಾಹುತ ಆಗ್ಬಿಟ್ಟಿದೆ. ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ ಆ ಗುದ್ದಿದಂತ ಹೋರಿ ಇದೆಯಲ್ಲ, ಅದು ನೆಲಕ್ಕೆ ಬೀಳೋ ಸಂದರ್ಭದಲ್ಲಿ ಪಾಪ ಅದರ ಕತ್ತು ನೆಲಕ್ಕೆ ಬಹಳ ಬಡಿಯುತ್ತೆ. ಅನಂತರಲ್ಲಿ ಮೊದಲೇ ಒಂದು ಹೋರಿಗೆ ಇನ್ನೊಂದು ಹೋರಿ ಹೋಗಿ ತಲೆ ಗುದ್ದಿದ್ದು, ಮತ್ತೊಂದು ಕಡೆ ಆ ಹೋರಿ ನೆಲಕ್ಕೆ ಒಂದು ರೀತಿ ಅಡ್ಡಲಾಗಿ ಬಿಡ್ತಲ್ಲ, ತಲೆ ಕೆಳಭಾಗವಾಗಿ ಬಿತ್ತಲ್ವಾ, ಆ ಕಾರಣಕ್ಕಾಗಿ ಅದು ಬಹಳ ಏಟು ತಿಂದ್ಬಿಡ್ತು, ಗಂಭೀರವಾದಂಥ ಏಟು. ಕ್ಷಣಾರ್ಧದಲ್ಲೇ ಆ ಹೋರಿ ಅಲ್ಲೇ ಪ್ರಾಣ ಬಿಡ್ತು ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಆಮೇಲೆ ಕಣ್ಣಿಗೇನೋ ಅದು ಬಹುಶಃ ಮೇಲ್ಗಡೆ ಅಲಂಕಾರ ಮಾಡೋದಕ್ಕೆ ಕಟ್ಟಿದ್ರಲ್ಲ, ಅದು ಕಣ್ಣಿಗೂ ಕೂಡ ಏನಾದ್ರು ಬಂದು ಅದು ಅಡ್ಡ ಆಯ್ತೋ ಏನೋ ಗೊತ್ತಿಲ್ಲ. ಮುಂದೆ ಇರುವಂಥ ಹೋರಿ ಅದಕ್ಕೆ ಗಮನಕ್ಕೆ ಬರಲಿಲ್ಲ. ಈ ಹೋರಿ ನೋಡಿದ್ರೆ ಅಲ್ಲೆಲ್ಲ ಓಡ್ತಾ ಇದ್ದ ಹೋರಿಗಳ ಮಧ್ಯೆ ಬಂದು ಗುದ್ದೋದಕ್ಕಂತಾನೆ ಸಿದ್ಧ ಆಗಿ ನಿಂತಂಗಿತ್ತು ಆ ಹೋರಿ. ಈ ಥರದೊಂದು ಅನಾಹುತ ಆಗ್ಬಿಟ್ಟಿದೆ. ರಾಜೇಂದ್ರ ಸಿಂಹ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ರಾಜೇಂದ್ರ ಸಿಂಹ, ಏನ್ ಡೀಟೇಲ್ಸ್ ಲಭ್ಯ ಆಯ್ತು ಇದ್ರ ಬಗ್ಗೆ? ಮಲ್ತೇಶ್, ಇದೊಂದು ವೈರಲ್ ವಿಡಿಯೋ. ಯಾಕಂದ್ರೆ ಇತ್ತೀಚೆಗೆ ಅಂದ್ರೆ ಜನವರಿ 15ರ ನಂತರದಲ್ಲಿ ಕೋಲಾರ ಮತ್ತೆ ಆಂಧ್ರ, ತಮಿಳುನಾಡು ಈ ಗಡಿ ಭಾಗಗಳಲ್ಲಿ ಸಂಕ್ರಾಂತಿ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಮತ್ತೆ ವಿಶೇಷವಾಗಿ ಹಸುಗಳಿಗೆ ಅಲಂಕಾರ ಮಾಡಿ ಅವುಗಳನ್ನ ಓಟದ ಸ್ಪರ್ಧೆ ಮಾಡುವಂಥದ್ದು, ಜಲ್ಲಿಕಟ್ಟು ಮಾದರಿಯಲ್ಲಿ ಒಂದು ರೀತಿಯ ರಾಸುಗಳ ಓಟ ಸ್ಪರ್ಧೆ ಮಾಡುವಂಥದ್ದು, ಇದನ್ನೆಲ್ಲ ಮಾಡ್ತಾರೆ. ಅಂದ್ರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಜಲ್ಲಿಕಟ್ಟಿಗೆ ನಿಷೇಧ ಹೇರಿದ ನಂತರದಲ್ಲಿ ಚಿಕ್ಕದಾಗಿ ಅಲ್ಲಲ್ಲಿ ಹಳ್ಳಿಗಳಲ್ಲಿ ಹಸುಗಳನ್ನ ಕಿಚ್ಚಾಯಿಸುವಂಥದ್ದು, ಅಂದ್ರೆ ಬೆಂಕಿಯನ್ನ ಹಾಯಿಸುವಂಥದ್ದು, ಮತ್ತೆ ವಿಶೇಷವಾಗಿ ಅಲಂಕಾರ ಮಾಡಿ ಹಸುಗಳನ್ನ ಮೆರವಣಿಗೆ ಮಾಡುವಂಥದ್ದು, ಈ ರೀತಿಯ ಒಂದು ಸಂಪ್ರದಾಯ ಸಂಕ್ರಾಂತಿ ಹಬ್ಬದ ಹೆಸರಿನಲ್ಲಿ ಬಹಳ ವಿಜೃಂಭಣೆಯಿಂದ ಆಂಧ್ರ, ತಮಿಳುನಾಡು ಜೊತೆಗೆ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಮಾಡಲಾಗ್ತದೆ. ಅಂದ್ರೆ ಈ ಒಂದು ವಿಡಿಯೋ ಇತ್ತೀಚೆಗೆ ಏನು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಆಗಿರುವಂತ ಒಂದು ಘಟನೆ. ಅಂದ್ರೆ ಈ ಒಂದು ರಾಸುಗಳ ಓಟದ ಸ್ಪರ್ಧೆ ಮಾಡುವಂತ ಸಂದರ್ಭದಲ್ಲಿ ಓಡ್ ಬರ್ತಾ ಇರುವಂತ ಒಂದು ಹಸುವಿಗೆ ಮತ್ತೊಂದು ಹಸು ಎದುರುಗಡೆಯಿಂದ ಒಂದು ಕೊಂಬುಗಳಿಂದ ತಿವಿಯುವಂಥದ್ದು, ಇದರಿಂದ ಗಾಯಗೊಂಡಂತ ಹಸು ಅಲ್ಲೇ ಒದ್ದಾಡಿ ಒಂದು ಮೃತಪಡುತ್ತೆ. ಇದು ನಿಜಕ್ಕೂ ದೃಶ್ಯಗಳನ್ನ ನೋಡುವಂತವ್ರಿಗೆ ಎಂತವ್ರಿಗೂ ಕೂಡ ಒಂದು ಮನ ಕಲಕುವಂತ ಒಂದು ದೃಶ್ಯ. ಇದು ಇತ್ತೀಚೆಗೆ ಸಾಕಷ್ಟು ವೈರಲ್ ಆಗಿರುವಂತದ್ದು. ಜೊತೆಗೆ ಇದು ಎಲ್ಲಿ ನಡೀತು ಅನ್ನೋದ್ರ ಬಗ್ಗೆ ಇನ್ನು ಸರಿಯಾದಂತ ಮಾಹಿತಿ ಇಲ್ಲ. ಆದ್ರೆ ಇದು ಆಂಧ್ರದ ಗಡಿ ಭಾಗದಲ್ಲಿ ನಡೆದಿರುವಂತ ಒಂದು ಘಟನೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗಿರುವಂತ ಮಾಹಿತಿ. ಮಲ್ತೇಶ್. ಓಕೆ, ಥ್ಯಾಂಕ್ ಯು ರಾಜೇಂದ್ರ ಸಿಂಹ.
Lucu ya.